ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದುಬಿಟ್ಟು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ನಾನಿಲ್ಲಿ ಮೂರನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವರ ಒಂದು ಹೊಸ ಸ್ಕೂಲ್ಗೆ ಬಂದಿದ್ದೀನಿ. ಸೊ ಇದರ ಒಂದು ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗೆಯೇ ಇವತ್ತು ಬಂದುಬಿಟ್ಟು ನಾವು ಅಡ್ಮಿಷನ್ ಮಾಡಿಸಿ ಅಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಒಂದು 1 o'clock ಹಂಗೆ ಅಂದರೆ ಸ್ಕೂಲಿಂದ ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆಟೋದಲ್ಲಿ ನಾವು ಅಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಅಕ್ಕನೂ ಸಹ ಬರ್ತಾ ಇದ್ದಾಳೆ ಜೊತೆಯಲ್ಲಿ. ಅಕ್ಕ ಬಂದು ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ಲು. ಸೊ ಯಾವಾಗಲೂ ಅಷ್ಟೇ ನಾವು ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಯಾರಾದರೂ ಒಬ್ಬರು ಬಂದುಬಿಡ್ತಾರೆ. ಅಂದರೆ ಅಪ್ಪ ಆಗ್ಬೋದು, ತಂಗಿ ಆಗ್ಬೋದು, ಇಲ್ಲಾಂದರೆ ಅಕ್ಕ. ಸೊ ನಾವು ಮೂರವ್ರು ಮಾತ್ರ ಹೋಗೋದಿಲ್ಲ. ಯಾಕಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬಸ್ಸಲ್ಲಿ ಸ್ವಲ್ಪ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಅಪ್ಪ ಬಂದುಬಿಟ್ಟು ಯಾರನ್ನಾದ್ರೂ ಒಬ್ಬರನ್ನ ಕಳಿಸ್ಕೊಡ್ತಾರೆ ಪಿಕಪ್ ಮಾಡೋದಕ್ಕೆ. ಇವತ್ತು ಬಂದುಬಿಟ್ಟು ಅಕ್ಕನ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾಳೆ. ಸೊ ನೋಡ್ಬೋದು ಮನೆಗೆ ಬಂದ್ವಿ. ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಹಾಗೆ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡಿದ್ವಿ. ಆಮೇಲೆ ನಮ್ಮ ಅಣ್ಣನ ಮಗಳು ಅಣ್ಣನೂ ಬಂದು ಎಲ್ಲ ಮಕ್ಕಳೆಲ್ಲ ಸಹ ಆಟ ಆಡ್ಕೊಂಡಿದ್ರು. ಪಾಪುಗಂತೂ ತುಂಬ ಖುಷಿ, ಕೇಳ್ತಾನೆ ಇತ್ತಂತೆ ಮೂರು ಮಾಮ ಯಾವಾಗ ಬರುತ್ತೆ, ಧ್ರುವ ಮಾಮ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಮಕ್ಕಳು ಅಷ್ಟೇ ಪಾಪುಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತ ಹೇಳಿಬಿಟ್ಟು ಟಾಯ್ಸ್ ಎಲ್ಲ ತೊಗೊಬಂದಿದ್ರು. ನಂತರ ನಾನು ಪಾಪುಗೆ ಡ್ರೆಸ್ ತೊಗೊಂಡಿದ್ದೆ. ಬಟ್ ಲಗೇಜ್ ಪ್ಯಾಕ್ ಮಾಡುವಾಗ ಡ್ರೆಸ್ನ ಮರ್ತೋಗಿ ಬಂದುಬಿಟ್ಟಿದ್ದೆ. ತುಂಬಾ ಬೇಜಾರಾಯಿತು. ಕೊಡೋಣ ಅಂತ ತುಂಬ ಚೆನ್ನಾಗಿತ್ತು. 2 ಕಾಟನ್ ಡ್ರೆಸ್ಸಸ್ ತೊಗೊಂಡೆ. ಸೊ ಮಕ್ಕಳಿಗೆ ಕಾಟನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಅವ್ರಿಗೂ ಕಂಫರ್ಟ್ ಇರುತ್ತೆ. ಸೊ ಒಂಥರ ಟಿಶ್ಯೂ ಥರ ಇರುವಂಥದ್ದು, ಈ ಚಮ್ಕಿ ಟೈಪ್ ಇರುವಂಥದ್ದು ಹಾಕ್ಕೊಂಬಿಟ್ರೆ ಮಕ್ಳು ಇಷ್ಟನೇ ಪಡೋದಿಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆಲ್ಲ ಸಹ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ತೆಗೆದು ಬಿಸಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಕಾಟನ್ದು 2 ತುಂಬ ಚೆನ್ನಾಗಿತ್ತು. ಬಟ್ ಮಿಸ್ ಮಾಡಿದೆ ತೊಗೊಂಬರೋದನ್ನು. ನಂತರ ಇಲ್ಲಿ ನಮ್ಮ ಮನೆಯಲ್ಲಿ ಅಮ್ಮ ಹಿದ್ಕಿದ ಬೇಳೆ ಸಾರು ಹಾಗೆ ಮುದ್ದೆ ಮಾಡಿದರು. ಸೊ ತುಂಬ ದಿನ ಆದಮೇಲೆ ನಾನು ಮತ್ತೆ ಮುದ್ದೆ ಮತ್ತು ಸಾರು ತಿಂತಾಯಿದ್ದೀನಿ. ಅದರಲ್ಲೂ ಅಮ್ಮ ಮಾಡುವಂಥ ಸಾರಂತೂ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ಇಲ್ಲಿ ಬಂದು ನಮ್ಮವರು ಒಂದು ಸ್ವಲ್ಪ ಏನೋ ಹೀಗೆ ಗಲಾಟೆ ಮಾಡಿಕೊಂಡು ಸೋಫಾ ಕೆಳಗಡೆ ಮಲ್ಕೊಂಡ್ಬಿಟ್ಟಿದ್ದೆ, ನಾನು ಬರೋಲ್ಲ ಅಂತ ಹೇಳಿ ಹಠ ಮಾಡಿಕೊಂಡು. ಪಾಪು ನೋಡಿ ನಗ್ತಾಯಿತ್ತು. ಮೂರು ಮಾಮ ಕೆಳಗಡೆ ಸೋಫಾ ಕೆಳಗಡೆ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ನೋಡಿಕೊಂಡು ಹಾಗೆ ಜೋರಾಗಿ ನಗ್ತಾಯಿತ್ತು. ನಂತರ ನಮ್ಮ ಎದುರು ಮನೆ ಹುಡುಗಿ, ಇದು ಗೌರಿ, ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ ನೀವು. ನಮ್ಮ ಗೌರಿ ಇವತ್ತು ಬಂದ್ಬಿಟ್ಟು ಗೌರಿದು ಬರ್ತ್ಡೇ ಇದೆ. ಸೊ ಕೇಕ್ ಕಟಿಂಗ್ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಕರಿಯೋಕ್ಕೆ ಬಂದಿದೆ. ನೋಡ್ಬೋದು ತುಂಬಾ ಚೆನ್ನಾಗಿ ರೆಡಿಯಾಗಿದ್ದಾಳೆ. ನಮ್ಮ ಧ್ರುವ ಮತ್ತು ಮೂರುಗಂತೂ ಪಾಪ ಆಟ ಆಡ್ಕೊಳಕ್ಕೆ ಇಲ್ಲಿ ಯಾರೂ ಇರಲ್ಲ ಅಲ್ವಾ. ಸೊ ಗೌರಿನೇ ಇವಳಿಗೆ ಆಲ್ ಟೈಮ್ ಜೊತೆಯಲ್ಲಿ ಇದ್ಬಿಟ್ಟು ಆಟ ಆಡ್ಕೊಳೋಂಥದ್ದು. ನಂತರ ಮಕ್ಕಳಿಬ್ರು ಸಹ ಗೌರಿ ಜೊತೆ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಹೋದರು. ಸೊ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಬಾಯ್.